ನಿಮ್ಮ ಬ್ಯಾಗ್ಸ್ ಎಲ್ಲ ಇಲ್ಲೇ ಇಡಬೇಕು. ಬ್ಯಾಗ್ಸ್ ಯಾರು ತಗೊಂಡು ಹೋಗೋ ಹಾಗಿಲ್ಲ. ವಾಟರ್ ಬಾಟಲ್ ಅಷ್ಟೇ ತಗೊಂಡು ಹೋಗೋ ಹಾಗಿಲ್ಲ. ನಾವು ನೀರು ಕೊಡ್ತೀವಿ, ನೀರು ಕೊಡ್ತೀವಿ. ನಾವು ವಾಟರ್ ಬಾಟಲ್ ಬೇಡ ಬಿಡಿ, ನಾವು ಕೊಡ್ತೀವಿ ನೀರು. ಎಲ್ಲಾರ್ಗೂ ಚೆಕ್ ಆಗ್ಬೇಕು. ಇದು ಪೌಚ್ ಅಕ್ಕಿನೆಲ್ಲ ತೆಗ್ದಿಡ್ರಪ್ಪ. ಯಾಕೆ ಸರಿ ಹೋಗಿ ಫಾಸ್ಟ್ ಗರ್ಲ್ಸ್ ಲೈನ್ ಮಾಡಿ ಪೇರೆಂಟ್ಸ್ ಎಲ್ಲ ಹೊರಗೆ. ಇವತ್ತು ಎಲ್ಲರೂ ವಿದ್ಯಾರ್ಥಿಗಳು ಕೂಡ ಸಂಭ್ರಮದಿಂದ ಎಕ್ಸಾಮ್ ಬರೀಲಿಕ್ಕೆ ತಯಾರಿಯಾಗಿ ಬಂದಿದ್ದಾರೆ. ನಿಜಕ್ಕೂ ಕೂಡ ನೋಡ್ಲಿಕ್ಕೆ ಖುಷಿ ಆಗ್ತಿದೆ. ಯಾಕಂದರೆ ಇಡೀ ಕರ್ನಾಟಕದಲ್ಲೇ ಶೈಕ್ಷಣಿಕ ನಗರಿ ಅಂತಂದರೆ ಅದು ನಮ್ಮ ತುಮಕೂರು. ಈ ಒಂದು ತುಮಕೂರಿನಲ್ಲಿ ಎಜುಕೇಷನ್ಗೋಸ್ಕರ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಓದಲಿಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಇವತ್ತು ಟೋಟಲ್ ಆಗಿ 131 ಎಕ್ಸಾಮ್ ಸೆಂಟರ್ಗಳಲ್ಲಿ, ಅಂದರೆ 2 ಶೈಕ್ಷಣಿಕ ಜಿಲ್ಲೆ ಮತ್ತು ನಮ್ಮ ತುಮಕೂರು ದಕ್ಷಿಣ ಜಿಲ್ಲೆ 2 ಸೇರಿ 131 ಸೆಂಟರ್ಗಳಲ್ಲಿ ಟೋಟಲ್ 37,131 ಜನ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೀಲಿಕ್ಕಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾಗಲಿ. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಂಕಗಳು ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಬರಲಿ. ಇಡೀ ರಾಜ್ಯದಲ್ಲಿ ನಮ್ಮ ತುಮಕೂರು ಶೈಕ್ಷಣಿಕ ಸ್ಥಾನವನ್ನು ಮೊದಲನೇ ಸ್ಥಾನ ಪಡ್ಕೊಳ್ಳಿ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚು ವಿದ್ಯಾರ್ಥಿಗಳು ಔಟ್ ಅಂಕಗಳನ್ನು ತೆಗೆದು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕುಗಳಿಗೆ ಒಂದು ಒಳ್ಳೆ ಕೀರ್ತಿಯನ್ನು ತರುವಾಗಲಿ. ಜಿಲ್ಲಾಡಳಿತನೂ ಕೂಡ ಅತ್ಯಂತ ಹೆಚ್ಚು ಶ್ರಮವಹಿಸಿ ಎಲ್ಲ ವಿದ್ಯಾರ್ಥಿಗಳ ಮನೆಗಳಿಗೆ, ಹಾಸ್ಟೆಲ್ಗಳಿಗೆ ಭೇಟಿ ನೀಡುವುದರ ಮೂಲಕ ಹೆಚ್ಚು ಅಂಕವನ್ನು ಬರಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಹಾಗಾಗಿ ಆಲ್ ದ ಬೆಸ್ಟ್ ಅನ್ನು ಹೇಳ್ತೀನಿ. ನಮ್ಮ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಹೆಚ್ಚು ಅಂಕಗಳನ್ನು ತೆಗೆದು ಇಡೀ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು ತರಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದ. ಕನ್ನಡ ಎಕ್ಸಾಮ್ ಬರೀತಿರೋದು ಎಲ್ಲ ಸ್ವಲ್ಪ ಭಯ ಆಗ್ತೈತೆ, ಹೆಂಗೆ ಎಕ್ಸಾಮು ಅಂತ. ಆದರೂ ಚೆನ್ನಾಗಿ ಬರಿತೀನಿ ಅಂದರೆ ನನಗೆ ಹೋಪ್ ಐತೆ. ದೇವ್ರ ಮೇಲೆ ಬರಾಕಿ ಎಲ್ಲ ಬರಿತಿದ್ದೀನಿ ಅಷ್ಟೇ. ಪ್ರಿಪ್ರೇಷನ್ ಎಲ್ಲ ನಮ್ಮ ಸ್ಕೂಲ್ ಕಡೆಯಿಂದ ಹಾರ್ಡ್ ವರ್ಕ್ ಮಾಡಿಸಿದ್ರು, ಚೆನ್ನಾಗಿ ಎಲ್ಲ ಸಪೋರ್ಟಿಂಗ್ ಮಾಡಿಸಿದ್ರು. ಆಮೇಲೆ ಎಲ್ಲ ಹಿಂಗೆ ಮಾಡು, ಹಿಂಗೆಲ್ಲ ಓದು, ಪಾಸಿಂಗ್ ಪ್ಯಾಕೇಜ್ ಓದು ಜಾಸ್ತಿ, ಎಲ್ಲ ಪಾಸಾಗುತ್ತೆ, ಏನು ಹೆದರ್ಕೋಬೇಡ ಅಂತ ಎಲ್ಲ ಚೆನ್ನಾಗಿ ಹೇಳಿ ಮಾಡಿದ್ರು. ಸೆಂಟ್ ಮ್ಯಾರೀಸ್ ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ. ಸಂಸ್ಕೃತ್ ಫಸ್ಟ್ ಲ್ಯಾಂಗ್ವೇಜ್. 95+ ಪ್ರಿಪೇರ್ ಆಗಿದೆ. ಪೋಷಕರಾಗಿರ್ಬೋದು, ಅವ್ರ ಸಪೋರ್ಟ್ ಎಲ್ಲ ಹೆಂಗಿತ್ತು? ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಗಂಟೆಗೆ ಹೇಳ್ತಾ ಇದ್ರು, ಹಿಂಗೆ ಓದ್ತಾ ಇದ್ರು? ಓದ್ತಿದೆ ಚೆನ್ನಾಗಿ, ಫುಲ್ ಓದಿದ್ದೀವಿ.